1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ. ಆ ಚುನಾವಣೆಯಲ್ಲಿ ಯೂನಿವರ್ಸಲ್ ಫ್ರ್ಯಾಂಚೈಸ್ ಅನ್ನೋದು ಇರುತ್ತೆ. ಅಂದರೆ ಎಲ್ಲರೂ ಸಮಾನವಾಗಿ ಮತದಾನದ ಹಕ್ಕನ್ನು ಚಲಾಯಿಸಬಹುದು ಅನ್ನುವಂಥದ್ದು. ಹೀಗೆ ಮಹಿಳೆಯರಿಗೆ ಸಮಾನವಾದ ಮತದಾನದ ಹಕ್ಕಿನ ಬಗ್ಗೆ ಚರ್ಚೆ ಕೂಡ ಆಗಲಿಲ್ಲ. ಸಂವಿಧಾನ ನಮಗದನ್ನು ಕೊಡ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇರಬಹುದು, ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ಸ್ ಇರಬಹುದು, ಎಲ್ಲೂ ಕೂಡ ಇದು ಚರ್ಚೆ ಕೂಡ ಬರಲಿಲ್ಲ. ಮಹಿಳೆಯರಿಗೆ ಸಮಾನವಾದ ಅಧಿಕಾರ ಇರಬೇಕು ಅನ್ನೋದು ಇಟ್ ವಾಸ್ ಎ ಟೇಕನ್. ನಮ್ಮನ್ನು ಆಳಿದ ಬ್ರಿಟಿಷರ ದೇಶದಲ್ಲಿ ಕೂಡ ಮಹಿಳೆಯರಿಗೆ ಮತದಾನದ ಹಕ್ಕು ಬರೋದಕ್ಕೆ ಬಹಳ ತಡವಾಯಿತು. ಅಮೆರಿಕಾದಲ್ಲಿ ಸುಮಾರು 200 ವರ್ಷಗಳೇ ಕಾಯಬೇಕಾಯಿತು ಹೆಣ್ಮಕ್ಳು ಮತದಾನದ ಹಕ್ಕನ್ನು ಪಡ್ಕೊಳ್ಳೋಕ್ಕೆ. ಹಾಗಿರುವಾಗ ಭಾರತದಲ್ಲಿ ನಮಗೆ ಮೊದಲ ಚುನಾವಣೆಯಲ್ಲೇ ಮತದಾನದ ಹಕ್ಕಿತ್ತು. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ.